ಮಾಡ್ತೀವಲ್ಲ ಅಂತ. ಇಲ್ಲ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಮೋದಿಯವರ ಆಪೋಸಿಟಾಗಿ ಮಾತಾಡುವಂಥ ವ್ಯಕ್ತಿ ಅಂತಂದರೆ ಇವತ್ತು ಸಿದ್ದರಾಮಯ್ಯನವರೇ. ಅವ್ರು ಯಾವುದೇ ಟ್ವೀಟ್ ಮಾಡಿದ್ರೂ ಅವ್ರಿಗೆ ಪ್ರತಿ ಇದು ಕೊಡೋದು ಇವರೇನೆ ಸಿದ್ದರಾಮಯ್ಯವರೇ. ಅವ್ರು ಬಿಟ್ಟರೆ ಇನ್ಯಾರು ಅಂತ ಸಂಸಾಟ. ಇವತ್ತು ನಮ್ಮ ಸಂಸದರುಗಳು ಅವ್ರ ಹತ್ರ ಹೋದರೆ ಕೈ ಮುಕ್ಕಂಡು ನಿಂತಿರ್ತಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಹತ್ರ ಹೋದರೆ ನಾವು ಎಷ್ಟೋ ಪೇಪರ್ಗಳಲ್ಲಿ ನೋಡಿದ್ದೀವಿ, ನ್ಯೂಸಲ್ಲಿ ನೋಡಿದ್ದೀವಿ. ಆರಾಮಾಗಿ ಕುಂತ್ಕೋತಾರೆ. ಅವ್ರಿಗೇನು ಇದು ಮಾಡೋ ಅಂತ ಎದುರ್ಕೊಳ್ಳೋದು ಅಂತ ಇದೇನಿಲ್ಲ. ಅವರು ಪ್ರಧಾನಮಂತ್ರಿ ಆಗಿರ್ಬೋದು, ಇವರು ಮುಖ್ಯಮಂತ್ರಿ. ಇವ್ರಿಗಿರೋ ಸ್ಥಾನ ಸ್ಟೇಟಲ್ಲಿ ಇವ್ರಿಗಿದ್ದೇ ಇರ್ತೀವಿ, ಅವ್ರಿಗಿರೋ ಸ್ಥಾನ ಸೆಂಟ್ರಲಲ್ಲಿ ಇದ್ದೇ ಇರ್ತೀವಿ. ಇವ್ರು ಎಲ್ಲದು ನಮ್ಗೆ ಅನುದಾನನೋ ಇನ್ನೊಂದು ಎಲ್ಲ ಹೋಗಿ ಇವರು ದಕ್ಷತೆ ಕೇಳ್ತಾರೆ. ಹಂಗಾಗಿ ನಮ್ಮ ಅಭಿಪ್ರಾಯ ಇವರೇ ಇರೋದು ಒಳ್ಳೆಯದು. ಸರ್, ಈಗ ಅವರು ಬಸ್ಸು ಫ್ರೀ ಮಾಡಿಕೊಟ್ರು, ಅದೆಲ್ಲ ಮಾಡಿಕೊಟ್ರು ಸರಿ, ಸಂತೋಷನೇ. ಆದರೆ ನಮ್ಮ ಒಂದು ಯುವಕರಿಗೆ ಒಂದು ಒಳ್ಳೆ ಕೆಲಸ ಸಿಗಲ್ಲ, ಒಂದು ಎಲ್ಲಾದರೂ ಒಂದು ಆಪರ್ಚುನಿಟಿ ಆದರೂ ನಾವು ಕಾಯಬೇಕಾಗುತ್ತೆ. ಒಂದು ಸರಿ ಸಂಬಳ ಸಿಗಲ್ಲ, ಒಂದು ಡೆವಲಪ್ಮೆಂಟ್. ಈಗ ನನ್ನ ಟ್ಯಾಲೆಂಟಿಗೆ ನಾನು ಎಕ್ಸಿಬಿಟ್ ಮಾಡೋಷ್ಟ್ರಲ್ಲೇ ಆ ಸ್ಯಾಲ್ರಿ ಏನು ಸಿಗುತ್ತೆ ನನಗೆ, ಅಷ್ಟರಲ್ಲಿ ಇನ್ನೊಬ್ಬ ಬಂದ್ಬಿಟ್ಟು ಇಷ್ಟೇ ಸ್ಯಾಲ್ರಿಗೆ ಕೆಲಸ ಮಾಡಿಬಿಟ್ಟು ಹೊರಟೋಗ್ತಾನೆ. ಈ ಥರ ಎಲ್ಲ ಏರುಪೇರೆಲ್ಲ ಕೆಲಸ ವಿಸ್ತರಣೆ ನಡೀತದೆ. ಸೊ ಇದನ್ನೆಲ್ಲ ಮುಂದುವರಿಬೇಕು, ಇನ್ನೂ ಸ್ವಲ್ಪ ಚೇಂಜಸ್ ತರಬೇಕು ಅಂತ. ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಇಂಡಸ್ಟ್ರಿಯಲ್ಲಲ್ಲಿ, IT BTಲಿ ಮತ್ತು ಈ ಬೇರೆ ಇನ್ನೊಂದು ಇಂಡಸ್ಟ್ರಿಯಲ್ಗಳಲ್ಲೆಲ್ಲ ಇನ್ನೂ ಡೆವಲಪ್ ಮಾಡಬೇಕು. ಈಗ ನಾವೊಂದು ಮಿಡಲ್ ಕ್ಲಾಸ್ ಹುಡುಗ, ನಾನು ಬಂದ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಇವತ್ತು ನನ್ನ ಸ್ಯಾಲ್ರಿ ಇರೋದಕ್ಕೆ ನಾನು ನಡ್ಕೊಂಡು ಹೋಗಿ ಎಲ್ಲೋ ಒಂದು ಜ್ಯೂಸ್ ಕುಡಿತೀನಿ. ಅದೇ ನನಗೆ ಒಳ್ಳೆ ನನ್ನ ಒಂದು ಎಜುಕೇಷನ್ ಇದಕ್ಕೆ ಕರೆಕ್ಟಾಗಿರೋ ಸ್ಯಾಲ್ರಿ, ಕರೆಕ್ಟಾಗಿರೋ ಎನ್ವೈರ್ಮೆಂಟ್ ಎಲ್ಲ ಸೃಷ್ಟಿ ಆದರೆ ನಾಳೆ ನಾನು ನಿಮ್ಮ ಜೊತೆ ಖುಷಿಯಾಗಿ ಆಟೋಲ್ಲಿ ತನಕ ಹೋಗಬೇಕು ಅಂತ ನಾವು ಮುಂದುವರಿಯೋಕ್ಕಾಗುತ್ತೆ. ಆವಾಗ ನೀವು ಓಕೆ ಇವನು ಓದವನೇ ಈ ಹುಡುಗ ಅನ್ನೋದು ನಿಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಾವು ನಡ್ಕೊ ಹೋದರೆ ಯಾರೋ ಒಬ್ಬ ಹುಡುಗ ನಡ್ಕೊ ಹೋಗ್ತಾವನೆ. ಈ ಥರ ಎನ್ವೈರ್ಮೆಂಟ್ನ ಸೃಷ್ಟಿ ಮಾಡೋದ್ರಲ್ಲೇ ಅರ್ಧ ಎಜುಕೇಷನ್ ಫೀಲ್ಡ್ಗೆ ಕಡಿಮೆ ಆಗ್ತಾವ್ರಲ್ಲ, ಜಾತಿತ್ವನೇ ಜಾಸ್ತಿ ಬರುತ್ತೆ ಅಂತ ನನ್ನ ಒಂದು ಜಾತಿತ್ವ, ಪೊಲಿಟಿಕಲ್ ಅವ್ರ ಮೇಲೆ ಇವ್ರ ಮೇಲೆ ಅವರು, ಈ ಥರನೇ ಬರ್ತಿದೆಯೇ ಹೊರತು ಬೇಕಾಗಿರೋದು ಇನ್ನೂ ಮುಂದುವರಿಯೋದು ಯಾವಾಗ ಅಂತ. ಅದನ್ನು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಇನ್ನೂ ಡೆವಲಪ್ಮೆಂಟ್ ಮಾಡಿ ಈಗ ನಾವು ಒಬ್ಬರಿಗೆ ಮೀಸಲಾತಿ ಕೊಡೋದನ್ನು ಅವ್ರ ಎಜುಕೇಷನ್ ಮುಖಾಂತರ ಮೀಸಲಾತಿ ಕೊಟ್ಟು ನಾವು ನಮ್ಮ ಯುವಕರನ್ನ ಮೇಲೆತ್ತಬೇಕು. ಸುಮ್ಮನೆ ನಾವು ಈಗ ಇವತ್ತು ನೋಡಿ ಮೀಸಲಾತಿಲಿ ಅಪ್ಪ ತಗೊಂಡವನೆ ಮೀಸಲಾತಿನ, ಅವ್ವ ತಗೊಂಡವಳೆ, ಈಗ ಮಕ್ಕಳು ತಗೋತಾವ್ರೆ. ಅದನ್ನು ಒಂದು ಸ್ವಲ್ಪ ಕಡಿವಾಣ ಹಾಕಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನೂ ಸಿದ್ದರಾಮಯ್ಯ ಅವರು ಆಳ್ವಿಕೆ ಮಾಡಬೇಕು ಅಂತ ಇನ್ನೂ 3.5 ವರ್ಷ ಅವರೇ ಇದ್ದರೆ ಒಳ್ಳೆಯದು. ನಮ್ಮ ಒಂದು ಮೈಸೂರಿಗರಾಗಿ ಇದ್ದುಕೊಂಡು ನಮ್ಮ ಒಂದು ಇದರಲ್ಲಿ ಒಳ್ಳೆ ಕೆಲಸ ಮಾಡೋರೆ. ಇವತ್ತು ಹಳ್ಳಿಗಳಲ್ಲಿ ಒಂದು ಬಾತ್ರೂಮ್ ಆಗ್ಬೋದು, ನಮ್ಮ ಹೆಣ್ಮಕ್ಳು ಬಯಲ್ಗೆ ಹೋಗ್ತಾ ಇದ್ರು. ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಮನೆಗೆ ಒಂದು ಬಾತ್ರೂಮ್ಗಳನ್ನ ಕಟ್ಟಿಸಿ, ಮತ್ತು ಕಾಂಕ್ರೀಟ್ ರೋಡ್ ಮಾಡಿ, ಕಾಂಕ್ರೀಟ್ ಮೋರಿಗಳು ಮಾಡಿ, ಮತ್ತು ನಮ್ಮ ವರ್ಣ ನಾಲೆ ರೂವಾರಿ ಅವರು. ಇವತ್ತು ನಾವುಗಳ ವರ್ಣ ಕ್ಷೇತ್ರದಲ್ಲಿ ಅನ್ನ ತಿಂತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯನವರೇ ಕಾರಣ. ಬುನಾದಿ ಹಾಕಿದ್ರು. ಯಾರು ಬುನಾದಿ ಹಾಕ್ತವ್ರು? ದೇವರಾಜ ಅರಸು ಬುನಾದಿ ಹಾಕಿದ್ರು, ಆದರೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಸಾಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ವರ್ಣನಾಲೆ ತಗೊಬಂದು ಇವತ್ತು ವರ್ಣ ಕ್ಷೇತ್ರದಲ್ಲಿ, ಈ ವರ್ಣ ಕ್ಷೇತ್ರ ಅಂತಂತಲ್ಲ, ಸುಮಾರು ಆ ವರ್ಣ ನಾಲೆ ಹೋಗುವಂಥ ಇದರಲ್ಲಿ ನಮಗೆಲ್ಲರಿಗೂ ಅನ್ನ ಕೊಟ್ಟಂಥ ಅವರು ಒಂದು ದೇವರು ಅಂತ ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ತಿಳ್ಕೊಬೋದು. ಓಕೆ.